ಸಂವಿಧಾನ ದಿನದ ಅಂಗವಾಗಿ ಗುಬ್ಬಿಯ ತಾಲೂಕು ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ಹೊಲೆಯ ಮಾದಿಗ ಸಮನ್ವಯ ಸಮಿತಿಯಿಂದ ಗುಬ್ಬಿ ನಗರದ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಆವರಣದಿಂದ ತಾಲೂಕು ಕಚೇರಿಯವರೆಗೆ ವಿಶ್ವಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ಬೈಲೂರು ಶಾಖಾಮರ ನಿಶ್ಚಲ ಮಂಟಪದ ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಂಟ್ಯಾದಾರ್ಯ ಮಹಾಸ್ವಾಮಿ ಅನಾವರಣ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಈರಣ್ಣ, ಸಮನ್ವಯ ಸಮಿತಿ ಕಾರ್ಯಾಧ್ಯಕ್ಷ ಶ್ರೀ ಕಿರಣ್ ಕೌಶಿಕ್, ಉದ್ಯಮಿ ಚಾಣಕ್ಯ ಆಸ್ಪತ್ರೆ ಸಿಇಒ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ನಿಲ್ಲುತ್ತಾರೋ ಅಂದೇ ನಮ್ಮ ದೇಶ ಪ್ರಗತಿಗೆ ಆರಂಭ ಎಂದು ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ರು. ನಾವು ಮತ್ತೆ ತಾಲೂಕಾಡಳಿತದಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡು ನಾವು ತಾಲೂಕು ಆಫೀಸ್ ಮುಂಭಾಗನೇ ನಿಲ್ಲಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನೀವೆಲ್ಲ ಸೇರಿ ಮತ್ತು ಇಲ್ಲಿ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಜೊತೆಗೆ ಬೇಸರದ ಸಂಗತಿ. ನಾನು ನಿಮಗೆ ಗೊತ್ತಿದೆ, ನಾನು ಏನು ಹೇಳಬೇಕಾದ್ರೂ ನೇರವಾಗಿ ಹೇಳ್ತಕ್ಕಂಥ ಮನುಷ್ಯ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆಯನ್ನು ತೆಗೆದುಕೊಳ್ತಕ್ಕಂಥ, ಶೋಷಿತ ವರ್ಗಗಳಿಗೆ ಸಹಕಾರ ನೀಡ್ತಕ್ಕಂಥ, ಅವರ ರಕ್ಷಣೆಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಕಾನೂನಾತ್ಮಕವಾಗಿ ರಚನೆ ಮಾಡೋ ಮುಖೇನ ಸಂವಿಧಾನದತ್ತವಾಗಿ ನಿಮಗೆ ಅವಕಾಶಗಳನ್ನ ಒದಗಿಸಿಕೊಟ್ಟಿರ್ತಕ್ಕಂಥ. ಆದ್ರೆ ಅದೇಕೋ ಏನೋ ಗೊತ್ತಿಲ್ಲ, ಬ್ರಿಟಿಷರವರ ಒಡೆದು ಆಳುವ ನೀತಿಗೆ ನೀವೆಲ್ಲರೂ ಕೂಡ ಬದ್ಧರಾಗಿದ್ದೀರಾ ಅಂತ ಹೇಳಿದ್ರೆ ತಪ್ಪಲ್ಲ. ಆ ನಿಟ್ಟಿನಲ್ಲಿ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ, ಯಾಕೆ ಹೋಗ್ತೀರಾ, ನಿಮ್ಗೆ ಗುರಿ ಇಲ್ಲ, ನೀವೇನ್ ಮಾಡ್ತೀವಿ ಅನ್ನೋ ಪ್ರಜ್ಞೆ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡ್ತೀರಿ, ಈ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತೀರಿ, ಈ ಸಮಾಜಕ್ಕೆ ಅನೇಕ ಮನುಷ್ಯರ ಜಯಂತಿಗಳನ್ನ ಮಾಡ್ತೀವಿ. ಅವರೆಲ್ಲರೂ ಕೂಡ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುವ ಮುಖೇನ ಸಮಾಜವನ್ನ ಪರಿವರ್ತನೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬುದ್ಧ ಬಸವಾದಿಗಳ ಶರಣರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅಂತ ಮಹನೀಯರ ಕಾರ್ಯಕ್ರಮಗಳನ್ನ ಮಾಡುವಾಗಲೂ ಕೂಡ ನೀವು ಸ್ವಂತ ಪ್ರತಿಷ್ಠೆಗಳನ್ನ ಬೆಳೆಸ್ಕೊತಿರಲ್ಲ. ನಿಮ್ಗೇನು ಮಾನ ಮರ್ಯಾದೆ ನಾಚಿಕೆ ಏನಾರ ಇದೆಯಾ? ಇಲ್ಲಿ ಕ್ರಾಂತಿ ಗೀತೆ ಆಡ್ತೀರ. ನೀವು ಕ್ರಾಂತಿ ಗೀತೆ ಆಡಿದ್ರೆ ಆಚೆ ಕೇಳಕ್ ಚೆನ್ನಾಗಿರುತ್ತೆ, ಅಷ್ಟೇ ಕೇಳಕ್ ಮಾತ್ರ ಚೆನ್ನಾಗಿರುತ್ತೆ. ಅದು ನಿಜವಾಗ್ಲೂ ನಾವು ಆಚರಣೆ ತಂದ್ಕೊಬೇಕು. ಒಬ್ಬ ನೋಡು, ವಿಶೇಷವಾಗಿರ್ತಕ್ಕಂಥ ದೇವರು ನಮ್ಗೆ ಎಲ್ಲ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಮಾನವ ಜನ್ಮ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜನ್ಮ. ದೇವರು ನಮ್ಗೆಲ್ಲ ಶಕ್ತಿ ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾರೆ. ನಾವು ಮನುಷ್ಯತ್ವನೇ ಬೀರಿ ನಡೀತೀವಿ ಅಂತಂದ್ರೆ ದೇವರು ನಮ್ಗೆ ಕಳಿಸಿಕ್ಕೆ ಏನ್ ಸಾರ್ಥಕತೆ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಚಿಂತನೆ ಮಾಡಬೇಕು.